ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಲೋಕಲ್ ಬ್ಯಾಂಕ್ ಆಫೀಸರ್ ಎಕ್ಸಾಮಿನ ರಿಯಲ್ ಕಾಂಪಿಟೇಷನ್ ಬಗ್ಗೆ ಮಾತಾಡೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಲೋಕಲ್ ಬ್ಯಾಂಕ್ ಆಫೀಸರ್ ರಿಸಲ್ಟ್ ಡಿಕ್ಲೇರ್ ಆಗಿದೆ. ಸೊ ಯಾರ್ಯಾರ್ದು ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗಿದೆ ಅವ್ರಿಗೆಲ್ಲ ಕಂಗ್ರಾಟ್ಸ್. ಆಲ್ರೆಡಿ ನಿಮಗೆ LPT ಮತ್ತು DV ಡೇಟನ್ನು ಸೆಂಡ್ ಮಾಡಿರ್ತಾರೆ. ಸೊ ನಿಮ್ಮ DV ಡೇಟ್ ಯಾವಾಗಿದೆ ಅಂತ ಚೆಕ್ ಮಾಡಿ, ಅದೇ ಥರ ಯಾವ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆ ಅವನ್ನೆಲ್ಲ ನಾವು ರೆಡಿಯಾಗಿ ಇಟ್ಕೊಳ್ಳಿ. ಸೊ ಇನ್ನು LBO ಬಗ್ಗೆ ಒಂದು ಬ್ರೀಫ್ ಐಡಿಯಾ ತೊಗೋಬೇಕಪ್ಪ ಅಂತಂದರೆ, LBO ಇದು ಯೂನಿಯನ್ ಬ್ಯಾಂಕ್ ಆಫ್ LBO ಇಸ್ ನಥಿಂಗ್ ಬಟ್ ಈಕ್ವಲ್ ಟು IBPS PO. ಬಟ್ ಇಲ್ಲಿ LBO ಅಂತ ಎದಕ್ಕೆ ಮೆನ್ಷನ್ ಮಾಡಿದಾರಪ್ಪ ಅಂತಂದರೆ, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನೀವು ಒಂದು ಬ್ಯಾಂಕಲ್ಲಿ ಹೋದಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಬೇರೆ ಸ್ಟೇಟ್ ಅವ್ರ ಎಂಪ್ಲಾಯೀಸ್ ಭಾಳ ಜನ ಇದ್ದಾರೆ, ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಅವ್ರು ಮಾತಾಡೋಲ್ಲ, ಸೊ ಅದಕ್ಕಾಗಿ ನಾವು ಆ ಬ್ಯಾಂಕಲ್ಲಿ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಮಾಡಲ್ಲ ಅಂತ. ಇದನ್ನು ನೀವು ಆಲ್ರೆಡಿ ಭಾಳಷ್ಟು ಜನರಿಂದ ಕೇಳಿರ್ತಾರೆ ಮತ್ತು ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಇದರಿಂದ ಬ್ಯಾಂಕಿಗೆ ಆ ಪರ್ಟಿಕ್ಯುಲರ್ ಸ್ಟೇಟಲ್ಲಿ ಬಿಸ್ನೆಸ್ ಮಾಡೋಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಅದೇ ಥರ ಅವರು ಬಿಸ್ನೆಸ್ಸನ್ನು ಎಕ್ಸ್ಪಾನ್ಷನ್ ಮಾಡೋಕ್ಕೆ ಕೂಡ ಆಗಲ್ಲ. ಸೊ ಈ ಒಂದು ಪಾಯಿಂಟ್ ಆಫ್ ವ್ಯೂನ ಇಟ್ಟುಕೊಂಡು ಈಗ ಬ್ಯಾಂಕ್ಗಳು ಹೊಸ ರಿಕ್ರೂಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದೇ ಹೇಳ್ಬೇಕಂತಂದರೆ ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ, ಬ್ಯಾಂಕ್ ಆಫೀಸರ್ ಲೋಕಲ್ ಲ್ಯಾಂಗ್ವೇಜ್ ಬರುವಂಥ ಆಫೀಸರನ್ನು ಅವ್ರು ರೆಕ್ರೂಟ್ಮೆಂಟ್ ಮಾಡ್ತಾರೆ. ಸೊ ಇದರಿಂದ ಬ್ಯಾಂಕಿಗೆ ಒಳ್ಳೆ ಬಿಸ್ನೆಸ್ ಕೂಡ ಬರುತ್ತೆ ಮತ್ತು ಕಸ್ಟಮರ್ ಇಂಟ್ರಾಕ್ಷನ್ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಮತ್ತು ಕಸ್ಟಮರ್ ಬಿಸ್ನೆಸ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗುತ್ತೆ ಅನ್ನೋದೇ ಒಂದು ಐಡಿಯಾ. ಸೊ ಈ ಲೋಕಲ್ ಬ್ಯಾಂಕ್ ಆಫೀಸರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಅವ್ರು ಇನಿಷಿಯಲ್ 10 yearsವರೆಗೂ ಅಥವಾ ಅಂಟಿಲ್ ದೇ ರೀಚ್ ಸ್ಕೇಲ್ 4 ಅಂಟಿಲ್ ದೇ ರೀಚ್ ಸ್ಕೇಲ್ 4ವರೆಗೂ ಅವ್ರು ಅದೇ ಸ್ಟೇಟಲ್ಲೇ ಪೋಸ್ಟಿಂಗ್ ಇರ್ತಾರೆ. ಇನ್ನು ಈ ಲೋಕಲ್ ಬ್ಯಾಂಕ್ ಆಫೀಸರ್ ಮತ್ತು ಈ IBPS PO ಸೆಲೆಕ್ಷನ್ ಪ್ರೊಸೆಸ್ನಲ್ಲಿ ಏನು ಡಿಫ್ರೆನ್ಸ್ ಇದೆಯಪ್ಪ ಅಂತಂದರೆ, IBPS POದಲ್ಲಿ ನೀವು ಪ್ರಿಲಿಮ್ಸ್, ಮೇನ್ಸ್ ಮತ್ತು ಇಂಟರ್ವ್ಯೂನ ಕೊಡ್ತೀರಾ. ಆದರೆ ಇನ್ನು ಲೋಕಲ್ ಬ್ಯಾಂಕ್ ಆಫೀಸರ್ ಏನಾಗುತ್ತೆ ಅಂದರೆ, ಫಸ್ಟ್ ನೀವು ಒಂದು ಎಕ್ಸಾಮನ್ನು ಕೊಡ್ತೀರಾ. ಆ ಎಕ್ಸಾಮ್ ಆದಮೇಲೆ LPT ಮತ್ತು DV ಇರುತ್ತೆ. LPT DV ಆದಮೇಲೆ ನಿಮ್ಮ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ. ಸೊ ಇದು ಒಂದು ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಒಂದು ಡಿಫ್ರೆನ್ಸ್ ಇದೆ. ಯೂನಿಯನ್ ಬ್ಯಾಂಕ್ದವರು ಕರ್ನಾಟಕ ಸ್ಟೇಟ್ಗೆ ಪರ್ಟಿಕ್ಯುಲರ್ ಆಗಿ 300 ವೇಕೆನ್ಸಿನ ಡಿಕ್ಲೇರ್ ಮಾಡಿದರು. ಸೊ ಈಗ ಆಲ್ರೆಡಿ ಎಕ್ಸಾಮ್ ಕೂಡ ಕಂಡಕ್ಟ್ ಆಗಿದೆ, ರಿಸಲ್ಟ್ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಸೊ ನೀವು ನೋಡ್ತಿರೋ ಹಾಗೆ ಟೋಟಲ್ 300 ವೇಕೆನ್ಸಿಗೋಸ್ಕರ ಈಗ LPT ಆ್ಯಂಡ್ DVಗೋಸ್ಕರ ಇವರು 928 ಕ್ಯಾಂಡಿಡೇಟ್ಸನ್ನು ಸೆಲೆಕ್ಟ್ ಮಾಡಿದ್ದಾರೆ. ಸೊ ಈಗ ಸೆಲೆಕ್ಷನ್ ರೇಷಿಯೋ ಬಂದುಬಿಟ್ಟು 1:3. ಇದರ ಅರ್ಥ ಏನಪ್ಪ ಅಂತಂದರೆ ಇಂಟರ್ವ್ಯೂ ಅಲ್ಲಿ ಎವ್ರಿ 3 ಕ್ಯಾಂಡಿಡೇಟ್ಸಲ್ಲಿ ಒಬ್ಬ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಆಗ್ತಾನೆ ಅಂತ ಅರ್ಥ. ಆದರೆ ಇದು ರಿಯಲ್ ಕಾಂಪಿಟೇಷನ್ ಅಲ್ಲ, ರಿಯಲ್ ಕಾಂಪಿಟೇಷನ್ ಬೇರೆನೇ ಬರುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಕರ್ನಾಟಕ ಸ್ಟೇಟಲ್ಲಿ ಕನ್ನಡ ಅಫಿಷಿಯಲ್ ಲ್ಯಾಂಗ್ವೇಜ್ ಬರ್ತಿರಬೇಕು. ಅಂದರೆ ನೀವು 10th ಅಥವಾ 12th ಕನ್ನಡನ ಕಲ್ತಿರಬೇಕು, ಅದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಪ್ರೂಫ್ ಆಗಿರಬೇಕು. ಅಂಥ ಕ್ಯಾಂಡಿಡೇಟ್ಸ್ಗಳಿಗೆ LPT ಅಪ್ಲೈ ಆಗಲ್ಲ. ಆದರೆ ಬೇರೆ ಸ್ಟೇಟಿನ ಕ್ಯಾಂಡಿಡೇಟ್ಸ್ಗಳು ಯಾರು ಕರ್ನಾಟಕ ಸ್ಟೇಟಲ್ಲಿ ಅಪ್ಲೈ ಮಾಡ್ತಾರೋ ಅವರು ಕಂಪಲ್ಸರಿ LPT ಅಟೆಂಡ್ ಆಗಲೇಬೇಕು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ಅಂಥ RRBಯಲ್ಲಿ ಸಫಿಷಿಯೆಂಟ್ ಟೈಮ್ ಕೊಡ್ತಾರೆ LPTಗೋಸ್ಕರ, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ಗೆ ಸಫಿಷಿಯೆಂಟ್ ಟೈಮ್ ಕೊಡ್ತಾರೆ ಪ್ರಿಪೇರ್ ಆಗಲಿ ಅಂತ. ಬಟ್ ಇಲ್ಲಿ ಲೋಕಲ್ ಬ್ಯಾಂಕ್ ಆಫೀಸಲ್ಲಿ ಅದರ್ ಸ್ಟೇಟ್ ಕ್ಯಾಂಡಿಡೇಟ್ಸ್ಗಳಿಗೆ ಟೈಮ್ ಸಿಗೋಲ್ಲ. ಇದರಿಂದಾಗಿ ಅವರು ಅಷ್ಟು ಚೆನ್ನಾಗಿ LPT ಎಕ್ಸಾಮ್ಗೆ ಪ್ರಿಪೇರ್ ಆಗೋಕ್ಕೆ ಆಗಲ್ಲ. ಯಾಕಂದರೆ ಅವ್ರಿಗೆ ಸಫಿಷಿಯೆಂಟ್ ಟೈಮ್ ಕೂಡ ಸಿಕ್ಕಿಲ್ಲ, ಅವ್ರು ಸಫಿಷಿಯೆಂಟ್ ಪ್ರಿಪೇರ್ ಕೂಡ ಆಗಿರಲ್ಲ. ಇದು ಫಸ್ಟ್. ಸೊ ಇನ್ನು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಸಲ IBPS RRB POದಲ್ಲಿ ಟೋಟಲ್ ಕರ್ನಾಟಕ ಸ್ಟೇಟಲ್ಲಿ 386 ವೇಕೆನ್ಸಿಗಳಿದ್ವು. ಈ 386 ಕ್ಯಾಂಡಿಡೇಟ್ಸ್ಗಳು ಆಲ್ರೆಡಿ ಪೋಸ್ಟಿಂಗ್ ಆಗಿದೆ ಮತ್ತು ಅವರು ಆ ಜಾಬಲ್ಲಿ ಜಾಯಿನ್ ಕೂಡ ಆಗಿದ್ದಾರೆ. ಈ 386 ಕ್ಯಾಂಡಿಡೇಟ್ಸಲ್ಲಿ ಬಹಳಷ್ಟು ಜನ ಯೂನಿಯನ್ ಬ್ಯಾಂಕ್ ಆಫ್ ಎಕ್ಸಾಮಲ್ಲೂ ಅಟೆಂಡ್ ಆಗಿದ್ದಾರೆ, IBPS PO ಎಕ್ಸಾಮು ಕೂಡ ಅಟೆಂಡ್ ಆಗಿದ್ದಾರೆ ಮತ್ತು IBPS ಕ್ಲರ್ಕ್ ಎಕ್ಸಾಮ್ ಕೂಡ ಅಟೆಂಡ್ ಆಗಿದ್ದಾರೆ. ಸೊ ನಿಮಗೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಪ್ಪ ಅಂತಂದರೆ, ನಂದೇ ಈ ಸಲ ಯೂನಿಯನ್ ಬ್ಯಾಂಕ್ ಎಕ್ಸಾಮ್ ಕ್ಲಿಯರ್ ಆಗಿದೆ, ಬಟ್ ನಾನು LPI ಆ್ಯಂಡ್ DV ಎಕ್ಸಾಮ್ ಅಟೆಂಡ್ ಆಗ್ತಿಲ್ಲ. ಸೊ ನಂತರನೇ ಬಹಳಷ್ಟು ಜನ LPT ಮತ್ತು DVನ ಅಟೆಂಡ್ ಆಗಲ್ಲ. ಸೊ RRB PO ಸೆಲೆಕ್ಟ್ ಆಗಿರೋ ಬಹಳಷ್ಟು ಕ್ಯಾಂಡಿಡೇಟ್ಸ್ಗಳು ಯೂನಿಯನ್ ಬ್ಯಾಂಕ್ ಎಕ್ಸಾಮನ್ನು ಅಟೆಂಡ್ ಆಗಲ್ಲ. ಯಾಕಪ್ಪ ಅಂತಂದರೆ RRBದಲ್ಲಿ ಪರ್ಮನೆಂಟ್ ಕರ್ನಾಟಕ ಸ್ಟೇಟ್ ಪೋಸ್ಟಿಂಗ್ ಇರುತ್ತೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇನಿಷಿಯಲ್ 10 years ಕರ್ನಾಟಕ ಸ್ಟೇಟ್ ಪೋಸ್ಟಿಂಗ್ ಇರುತ್ತೆ. ಬಟ್ 10 years ಆದಮೇಲೆ ಯಾವ ಥರ ಪೋಸ್ಟಿಂಗ್ ಇದೆ ಅನ್ನೋದು ಯಾವುದೇ ರೀತಿ ಯಾರಿಗೂ ಕೂಡ ಐಡಿಯಾ ಇರಲ್ಲ. ಸೊ ಪ್ರಿಫರಬಲ್ RRB PO ಕ್ಯಾಂಡಿಡೇಟ್ಸ್ಗಳು ಭಾಳಷ್ಟು ಜನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪೋಸ್ಟಿಂಗ್ಗೋಸ್ಕರ ಅಂತೂ ಪ್ರಿಫರ್ ಮಾಡಲ್ಲ. ಸೊ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಎಸ್ಪೆಷಲಿ OBC ಸರ್ಟಿಫಿಕೇಟ್ ಮತ್ತು ಮಾರ್ಕ್ಸ್ ಕಾರ್ಡಲ್ಲಿ ಭಾಳಷ್ಟು ಕ್ಯಾಂಡಿಡೇಟ್ಸ್ಗಳಿಗೆ ಇಶ್ಯೂ ಆಗುತ್ತೆ. ಸೊ ಇದರಿಂದ ಭಾಳಷ್ಟು ಕ್ಯಾಂಡಿಡೇಟ್ಸ್ಗಳು ಯೂನಿಯನ್ ಬ್ಯಾಂಕ್ DVದಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ಗಳು ತುಂಬಾ ಇರುತ್ತೆ. ಈ 3 ಫ್ಯಾಕ್ಟರ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಭಾಳಷ್ಟು ಜನ LPT ಮತ್ತು DVದಲ್ಲಿ ಪ್ರೊಸೆಸ್ಸಿಂದ ಹೊರಗಡೆ ಉಳಿಯುವಂಥ ಚಾನ್ಸಸ್ ಭಾಳ ಇದೆ. ಸೊ ಈಗ ನಾವು ಯೋಚನೆ ಮಾಡ್ಬೇಕಾದ್ರೆ ರಿಯಲ್ ಕಾಂಪಿಟೇಷನ್ 1:3 ಅಂತ ಆಗಲ್ಲ. ಸೊ ರಿಯಲ್ ಕಾಂಪಿಟೇಷನ್ ಏನಪ್ಪ ಅಂತಂದರೆ 1:2. ಅಂದರೆ ಇಬ್ಬರು ಕ್ಯಾಂಡಿಡೇಟ್ಸ್ ಇಂಟರ್ವ್ಯೂಗೆ ಹೋಗಿದ್ದಾರೆ ಅಂತಂದರೆ ಒಬ್ಬ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗ್ತಾನೆ. ಇಂಟರ್ವ್ಯೂ ಪ್ರೊಸೆಸ್ಸಲ್ಲಿ ನಿಮ್ಮ ಫೈನಲ್ ಸೆಲೆಕ್ಷನ್ ಆಗೋ ಚಾನ್ಸಸ್ಗಳು ತುಂಬಾ ಇರುತ್ತೆ. ಸರ್, ಇಂಟರ್ವ್ಯೂಗೆ ಹೋಗೋ ಕ್ಯಾಂಡಿಡೇಟ್ಸ್ಗಳಿಗೆ ಸೆಲೆಕ್ಷನ್ ಆಗೋ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದೆ. ಕಾಂಪಿಟೇಷನ್ 3 ಮೆಂಬರ್ಸಲ್ಲಿ, ಕಾಂಪಿಟೇಷನ್ 2 ಮೆಂಬರ್ಸಲ್ಲಿ ಅಷ್ಟೇ ಇದೆ. ಇಬ್ಬರಲ್ಲಿ ಒಬ್ಬರು ಸೆಲೆಕ್ಟ್ ಆಗ್ತಾರೆ.
ಸೊ ಇನ್ನು ಇಂಟರ್ವ್ಯೂ ಸಜೆಷನ್ ಬಗ್ಗೆ ಹೇಳಬೇಕಪ್ಪ ಅಂತಂದರೆ, ನಿಮಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಮೇನ್ಸ್ ಮತ್ತು ಇಂಟರ್ವ್ಯೂನ ವೇಟೇಜ್ ಏನಿದೆ ಅಂದರೆ 80% ಆ್ಯಂಡ್ 20%. 80% ಮೇನ್ಸ್ಗೆ ವೇಟೇಜ್ ಕೊಟ್ಟರೆ 20% ಇಂಟರ್ವ್ಯೂಗೆ ವೇಟೇಜ್ ಕೊಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಕ್ಯಾಂಡಿಡೇಟ್ಸ್ಗೂ ತಮ್ಮ ಎಕ್ಸಾಮ್ ಬರ್ದಿರೋ ಸ್ಕೋರ್ ಯಾರಿಗೂ ಗೊತ್ತಿಲ್ಲ. ಸೊ ಯೂನಿಯನ್ ಬ್ಯಾಂಕ್ದವರು ಎಕ್ಸಾಮಿನ ಸ್ಕೋರನ್ನು ಇನ್ನೂ ಡಿಕ್ಲೇರ್ ಮಾಡಿಲ್ಲ. ಆ್ಯಂಡ್ ಮೋರ್ ಓವರ್ ಇಲ್ಲಿ 6 ಶಿಫ್ಟಲ್ಲಿ ಎಕ್ಸಾಮ್ ತೊಗೊಂಡಿದ್ದಾರೆ. ಅಂದರೆ ಇಲ್ಲಿ ಕಂಪಲ್ಸರಿ ನಾರ್ಮಲೈಸೇಷನ್ ಆಗೇ ಆಗುತ್ತೆ. ಯಾವ ಶಿಫ್ಟಲ್ಲಿ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ, ಯಾವ ಶಿಫ್ಟಲ್ಲಿ ಮಾರ್ಕ್ಸ್ ಡಿಕ್ರೀಸ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೊ ನನ್ನ ಸಜೆಷನ್ ಏನಪ್ಪ ಅಂತಂದರೆ, ಇಲ್ಲಿ ಮೇನ್ಸ್ ಮಾರ್ಕ್ಸ್ ಯಾರಿಗೂ ಗೊತ್ತಿಲ್ಲ. ಸೊ ಮೇನ್ಸ್ ಮಾರ್ಕ್ಸ್ ಬಗ್ಗೆ ನೀವು ತುಂಬ ಯೋಚನೆ ಮಾಡೋ ಬದಲು ನೀವು ಇಂಟರ್ವ್ಯೂಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ನಿಮ್ಗೆ ಸಿಕ್ಕಿರೋ ಎಷ್ಟು ಟೈಮ್ ಸಿಗುತ್ತೋ ಅಷ್ಟು ಟೈಮಲ್ಲಿ ಆದಷ್ಟು ನೀವು ಇಂಟರ್ವ್ಯೂನ ಚೆನ್ನಾಗಿ ಪ್ರಿಪೇರ್ ಮಾಡೋ ಬಗ್ಗೆ ಫೋಕಸ್ ಮಾಡಿದರೆ ನೀವು ಖಂಡಿತ ಸೆಲೆಕ್ಷನ್ ಆಗೋ ಚಾನ್ಸಸ್ಗಳು ತುಂಬ ಇದೆ. ಇನ್ನು ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಬಹಳಷ್ಟು ಚಾನ್ಸಸ್ ಇರುವಂಥ ಕ್ವಶನ್ಸ್ಗಳು ಯಾವಪ್ಪ ಅಂತಂದರೆ, ನಿಮ್ಮ ಪ್ರೊಫೈಲಲ್ಲಿ ಇನ್ಕ್ಲೂಡ್ ಆಗೋದಂದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಪರ್ಸನಲ್ ಡೀಟೇಲ್ಸ್, ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್, ನೀವು ಇರುವಂಥ ಸಿಟಿ ಆಗಿರ್ಬೋದು, ಅಥವಾ ನೀವು ಯಾವ ಊರಲ್ಲಿ ಕಲ್ತಿದ್ದೀರಾ, ಯಾವ ಊರಲ್ಲಿ ಬೆಳೆದಿದ್ದೀರಾ, ಅದ್ರ ಬಗ್ಗೆನೂ ಸ್ವಲ್ಪ ಕ್ವಶನ್ಸ್ ಬರುತ್ತೆ. ಆ್ಯಂಡ್ ನಿಮ್ಮ ಹ್ಯಾಬಿಟ್ಸ್ ಯಾವುದಾದ್ರು ಇದೆಯಾ, ಇಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್, ಎಜುಕೇಷನಲ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ, ನೀವು ಬೇರೆ ಎಕ್ಸಾಮ್ಸ್ ಯಾವುದಾದ್ರು ಅಟೆಂಡ್ ಆಗಿದ್ರೆ ಅದರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ, ಇದ್ರ ಬಗ್ಗೆ ಕ್ವಶನ್ಸ್ ಬರ್ಬೋದು. ಇದು ನಿಮ್ಮ ಪ್ರೊಫೈಲ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಅಪ್ಪ ಅಂತಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ. ಅಂದರೆ ನಿಮಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಬಗ್ಗೆ ಯಾವ ಥರ ಐಡಿಯಾ ಇದೆ, ನೀವು ಯಾವ ಥರ ಯೂನಿಯನ್ ಬ್ಯಾಂಕ್ ಇಂಡಿಯಾ ಸರ್ವಿಸಸ್ಗಳು ಯಾವಿದೆ, ಅದ್ರ ಬಗ್ಗೆ ನಿಮಗೆ ಏನೇನು ಗೊತ್ತು ಅದನ್ನು ಕೇಳ್ತಾರೆ. ಮತ್ತು ಬಿಟ್ಟರೆ ಲೋಕಲ್ ಬ್ಯಾಂಕ್ ಆಫೀಸರ್ ಮತ್ತು ಪ್ರೊಫೆಷನಲ್ ಆಫೀಸ್ IBPS POಗೂ ಯೂನಿಯನ್ ಬ್ಯಾಂಕ್ LBOಗೂ ಡಿಫ್ರೆನ್ಸ್ ಏನಿದೆ, ಅದ್ರ ಜಾಬ್ ರೂಲ್ಸ್ ಏನಿದೆ ಅಂತ ಈ ಥರನೂ ಕೇಳೋ ಚಾನ್ಸಸ್ಗಳು ಹೆಚ್ಚಿಗೆ ಇದೆ. ಅದೇ ರೀತಿಯಾಗಿ ಪ್ರತಿಯೊಂದು ಇಂಟರ್ವ್ಯೂನಲ್ಲಿ ಕೇಳೋ ಹಾಗೆ ಈ ಇಂಟರ್ವ್ಯೂನಲ್ಲೂ ಬೇಸಿಕ್ ಬ್ಯಾಂಕಿಂಗ್ ಅವೇರ್ನೆಸ್ ಕೇಳ್ತಾರೆ. ಮತ್ತು ನಿಮ್ಮ ಇಂಟರ್ವ್ಯೂ ರೀಸೆಂಟ್ 1 ವೀಕಲ್ಲಿ ಆಗಿರುವಂಥ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ಗಳನ್ನ ಕೂಡ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಮತ್ತು ನಿಮಗೆ ಎಂಕರೇಜ್ ಮಾಡೋಕ್ಕೆ ಹೇಳಬೇಕಪ್ಪ ಅಂತಂದರೆ, ಇಂಟರ್ವ್ಯೂ ಈಸ್ ನಥಿಂಗ್ ಬಟ್ ಎ ಫಾರ್ಮಲ್ ಕಾನ್ವರ್ಸೇಷನ್ಸ್ ಬಿಟ್ವೀನ್ 2 ಪೀಪಲ್. ಒಬ್ಬರು ನಿಮಗೆ ಕ್ವಶನ್ಸ್ ಕೇಳ್ತಿರ್ತಾರೆ, ನೀವು ಆನ್ಸರ್ ಮಾಡ್ತಿರ್ತೀರ ಅಷ್ಟೇ. ಗೊತ್ತಿದ್ರೆ ಆನ್ಸರ್ ಹೇಳೋದು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅಂತ ಹೇಳೋದು ಅಷ್ಟೇ. ಇದು ಬಿಟ್ಟು ಇಂಟರ್ವ್ಯೂಲಿ ಜಾಸ್ತಿ ಏನು ಪ್ರೊಸೆಸ್ ಇರಲ್ಲ. ಸೊ ಯಾವುದೇ ರೀತಿ ಸ್ಟ್ರೆಸ್ ಆಗೋ ಅವಶ್ಯಕತೆ ಇರಲ್ಲ. ನಿಮ್ಮ ಹತ್ರ ಒಂದು ಕೆಪಾಸಿಟಿ ಇದೆ, ನಿಮ್ಮ ಹತ್ರ ಕೆಪಬಿಲಿಟಿ ಇದೆ ಅಂತಲೇ ನೀವು ಇಂಟರ್ವ್ಯೂ ಅಟೆಂಡ್ ಆಗಿರೋದು. ಸೊ ಯಾವುದೇ ರೀತಿ ಸ್ಟ್ರೆಸ್ ಆಗೋ ಅವಶ್ಯಕತೆ ಇಲ್ಲ, ಯಾವುದೇ ರೀತಿ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮಲ್ಲಿ ಕೆಪಾಸಿಟಿ ಇದೆ, ನೀವು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀರಾ, ಅದು ನಮಗೆ ಶ್ಯೂರಿಟಿ ಇದೆ. ಸೊ ಇವು ಕೆಲವು ಇಂಟರ್ವ್ಯೂರಲ್ಲಿ ನಿಮಗೆ ಹೆಲ್ಪ್ ಆಗುವಂಥ ಸಜೆಷನ್ಸ್ಗಳು. ಈಗ ಯಾರ್ಯಾರು ಯೂನಿಯನ್ ಬ್ಯಾಂಕ್, ಲೋಕಲ್ ಬ್ಯಾಂಕ್ ಆಫೀಸರ್, DV, LPT ಹಾಗೂ ಇಂಟರ್ವ್ಯೂ ಅಟೆಂಡ್ ಆಗ್ತಾ ಇದ್ದೀರಾ, ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಆದಷ್ಟು ಎಲ್ಲರದ್ದು ಸೆಲೆಕ್ಷನ್ ಆಗಲಿ ಅನ್ನೋದೇ ನಮ್ಮ ಆಸೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತು ನಿಮಗೆ ಏನಾದರೂ ಈ ವಿಡಿಯೋ ಬಗ್ಗೆ ಅಥವಾ ಮುಂದೆ ಬರೋ ವಿಡಿಯೋಗಳ ಬಗ್ಗೆ ಸಜೆಷನ್ಸ್ ಏನಾದರೂ ಫೀಡ್ಬ್ಯಾಕ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.